ಗತ ಜೀವಿಗಳ ಸ್ವತಂತ್ರ ಭೂಮಿ, ಮೃತ್ಯುಗೆ ತುತ್ತಾದ ನರಕ ಬೆಳಗಳನ್ನು ಊತಿಟ್ಟ ಪೇತ ಭೂಮಿ. ಓ ನನ್ನ ಸದೈವರ ಶತದೇಹಗಳನ್ನು ಊತಿಟ್ಟ ಪವಿತ್ರ ಭೂಮಿ. ಇಂದು ಅಪೂರ್ವ ಕಾಣಿಕೆಯಾಗಿ ಸಲ್ಲಿಸುತ್ತಿರುವ ಈ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ನನ್ನ ಪ್ರಿಯ ಸಹೋದರರೇ, ನನ್ನನ್ನು ಆಶೀರ್ವದಿಸಿ. ಅಂದು ನಿನ್ನ ಸಹೋದರರು ಕರಿಕರವಿಲ್ಲದ ಕಾರಾಗೃಹದಲ್ಲಿರಿಸಿ ದಿನಕ್ಕೊಂದು ಇಡಿಯನ್ನ ಒಂದು ಹೊಳೆದ ನೀರನ್ನು ನಿನ್ನ ವಂಶವನ್ನು ಸರ್ವನಾಶ ಮಾಡಿದ ಆ ಪರಿಶೋಧನ ವಂಶವನ್ನು ಸರ್ವನಾಶ ಮಾಡುವೆನೆಂದು ನೀನು ಶಪಥ ಮಾಡಿದೆಯಲ್ಲ. ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು? ಶೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅಧರ್ಮಗಳೇ ಸದ್ದು ಏಕಿ ಕಂಠನ ಕರಕಶ ಕೇಕೆ ಏನಿ ಪ್ರಯೋಗಿ ಜೋಡಿಯಲ್ಲಿ ಪ್ರಚೋದಿಸುತ್ತಿರುವ ಪ್ರಚಂಡ ಮಾರುತ ತಾಂಡವ ಅಖಂಡ ಭರತ ಖಂಡಕ್ಕೆ ಕೋಹಿಕತೆಯ ಪ್ರವೀಣ, ಮಸ್ತರ್ಯದ ಮಹಾನಿಪುಣ, ಕಪಟದೂತ, ವಿದ್ಯ ವಿಶಾರದ ಈ ಶೌಬಲರಾಜ ನಿಮ್ಮ ಸರಸ, ನಿಮ್ಮ ಸಲ್ಲಪ ಹೋ ನನ್ನ ಗಾಂಧಾರ ವಂಶವನ್ನು ನಿರ್ನಾಮ ಮಾಡಿದ ದುರ್ಮಾತ, ದುರ್ಜಾತ, ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳಾದ ನನ್ನ ಗಾಂಧಾರ ವಂಶಧಾರಕರೊಡನೆ ನನ್ನನ್ನು ನನಗೆ ಜನ್ಮ ಕೊಟ್ಟ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧನದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಆ ಚಿತ್ರ ಅವಿಚಿತ್ರವನ್ನೆಸಿಕೊಂಡರೆ ಒಮ್ಮೆಲೆ ಲೋಟಿದಂತಾಯಿತು. ಅಂದು ನನ್ನ ತಭಾಗ್ಯ ಸಹೋದರನ್ನು ಕೊಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ, ಒಂದೊಳಲು ನೀರು, ಎಲ್ಲವನ್ನು ನನ್ನ ಪ್ರಿಯ ಸಹೋದರ ನನಗೆ ನನ್ನ ಶ್ವಾಸದ ಉಸಿರನ್ನು ಭತ್ತವಾಗಿ ಮಾಡಿ ನಿನ್ನ ಮೇಲೆ ಛಲವನ್ನು ತೀರಿಸಲೆಂದೇ ನಾನೊಬ್ಬನನ್ನು ಉಳಿಸಿ ಒಬ್ಬೊಬ್ಬರಾಗಿ ತರ ಆ ದಾರುಣ ದೃಶ್ಯವು ನನ್ನ ಸುತಿ ಪಡೆದು ಅಳಿಯದೆ ಉಳಿದು ನಿರಂತರ ಯಾತನೆಯಿಂದ ಆನೊಂದು ಅಬೆಂದು ಮುಷಕವಾಗಿರುವ ಈ ದೇಹವನ್ನು ಅಣುವಾಗಿ ಛಿದ್ರವಾಗಿ ದಶದೀಕಗಳಿಗೂ ಎಸೆದರು. ಒಂದೊಂದು ದಿಕ್ಕಿನಿಂದಲೂ ಒಂದೊಂದು ದಿಕ್ಕಿನಿಂದಲೂ ರಕ್ತಕ್ಕೆ ರಕ್ತ, ಸೇರಿಗೆ ಸೇರು. ಎಂಬ ವಾಕ್ಯವೇ ಬಿರ್ತು ಮತ್ಯಾವ ಆಸೆ ಆಕಾಂಕ್ಷೆ ಎನ್ನಾಲಿಸಲಿಲ್ಲ ದುರ್ಯೋಧನ. ನಾವೇನು ಸಾಮಾನ್ಯರೇನು? ನಿನ್ನಂತೆ 99 ಮಂದಿ ಸಹೋದರರು ಗುಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಿಂದ ಈ ಸಿಂಹಾಸನ ವಹಿಸಿಕೊಳ್ಳುತ್ತಾ ರಾಜ್ಯಭಾರ ಮಾಡಬಹುದಾಗಿತ್ತು. ನನ್ನ ಆಸೆ ಆಕಾಂಕ್ಷೆ ಎಲ್ಲವೂ ಗಾಳಿ ಗೋಪುರ ಚಿಂತೆ ಇಲ್ಲ ಗುರುರಾಜ.
ಅಂತೆ ನಾವು ನಿಮ್ಮಲ್ಲೇ ಸೇರಿಕೊಂಡು ಅಡಿಹಡಿಗೂ ಅಡ್ಡಲಾಗಿ ಎಳೆದು ಹಸ್ತಿನಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿ ಉಳಿಸಿ ಹೇಪಿಸಿ ಇನ್ನ 99 ಮಂದಿ ನಾಶ ಮಾಡದಿದ್ದರೆ ಕಮ್ಮಡ ದೂತ ವಿದ್ಯಾ ವಿಶಾರದ ಶೋಭನ ರಾಜಕರಿಗೆ ಎಲ್ಲಿದೆ ಶಾಂತಿ? ಅದೆಲ್ಲಿದೆ ವಿಶ್ರಾಂತಿ? ಅಧಿಕಾರ ಮದದಿಂದ ಉಬ್ಬಿ ಮೆರೆತಾರೆ. ದುರ್ಯೋಧನ ಎಷ್ಟು ದಿವಸ ಮಾಡಿದ ಅಧಿಕಾರ? ನೆಕ್ಸ್ಟ್ ದಿವಸ ಅಧಿಕಾರ ನನ್ನದೆಂದು ಉಬ್ಬಿ ಮೆರೆಯುವೆ. ಆ ಬಿಮ್ಮಲಿಗೆ ಬಂತು ನಾನು, ಪಾಪಿ ನಾನು, ನೀಚ ನಾನು. ಅಧಿಕಾರ ನನ್ನದೆಂದು ಉಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಂತು ನಾನು ನೋಡು. ನೀಚ ನಾನು, ದ್ರೋಹಿ ನಾನು, ಪಾಪಿ ನಾನು ನೋಡ. ತುಂಬಿರದು ನಿನ್ನ ಮನದಲ್ಲಿ, ಅಭ್ಯಾಸೆ ತುಂಬಿರದು ನಿನ್ನ ಮನದಲ್ಲಿ, ನಿನ್ನ ಪುನರ್ವಾಸ ಗೈಯುವುದು ನನ್ನ ಮನದಲ್ಲಿ. ಅಭ್ಯಾಸೆ ತುಂಬಿರದು ನಿನ್ನ ಮನದಲ್ಲಿ, ನಿನ್ನ ಪುನರ್ವಾಸ ಗೈಯುವುದು ನನ್ನ ಮನದಲ್ಲಿ. ದರ್ಯಾದ ಹಾಗೆಯಿದೆ ನಿನ್ನ ಮನದಲ್ಲಿ. ದಲ್ಯಾಟ ಹಾಗೆಯಿದೆ ನಿನ್ನ ಮನದಲ್ಲಿ, ನಿನ್ನ ಹೊರಬಾಟ ಶಕ್ತಿ ನನ್ನ ಮನದಲ್ಲಿ, ನಿನ್ನ ಹೊರಬಾಟ ಶಕ್ತಿ ನನ್ನ ಇದು ಇಲ್ಲ ನಿಮ್ಮದು, ಇದು ನನ್ನದು ಇಲ್ಲ ನಿಮ್ಮದು, ನಮ್ಮಿಬ್ಬರನ್ನು ಅಧಿಕಾರ ನನ್ನದೆಂದು ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ನಾನು, ನೀಚ ನಾನು, ದ್ರೋಹಿ ನಾನು. ಶೂರದನವ ಹಿಡಿದು ನಿಲ್ಲುವ ವೀರ ಪಾರ್ಥನೋ, ಶೂರದನವ ಹಿಡಿದು ನಿಲ್ಲುವ ವೀರ ಪಾರ್ಥನೋ, ಕನ್ಯಾಯವಾಗಿ ಪ್ರಾಣ ಬಿಡುವ ಸೂತಕ ಸಣ್ಣ ಪಾಪ. ಶೂರದನವ ಹಿಡಿದು ನಿಲ್ಲುವ ವೀರ ಪಾರ್ಥನೋ, ಅನ್ಯಾಯವಾಗಿ ಪ್ರಾಣ ಸೂತಕಗಳು ಸಿಡಿದೆದ್ದು ನಿಲ್ಲುವ ಭೀಮಸೇನನು. ಬಲೆ ಭೀಮ ಬಲೆ ಬಲೆ ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ಕೊಟ್ಟಿಕೊಳ್ಳುವನು, ತನ್ನ ಗದೆಯಿಂದ ನಿನ್ನನ್ನು ಕೊಟ್ಟಿ. ಇದು ನನ್ನದು ತಪ್ಪ ಇಲ್ಲ ನಿಮ್ಮದು, ಇದು ನನ್ನದು ತಪ್ಪ ಇಲ್ಲ ನಿಮ್ಮದು, ನಮ್ಮಿಬ್ಬರನ್ನು ಬ್ರಹ್ಮನ ತಪ್ಪ. ಅಧಿಕಾರ ನನ್ನದೆಂದು ಹುಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಂತು ನಾನು, ನೀಚ ನಾನು, ದ್ರೋಹಿ ನಾನು, ಪಾಪಿ ನಾನು ನೋಡು. ನರಕದ ಭಯಂಕರ ಹಿಂಸೆಗಿಂತದಳು ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಹಿಂಸೆ ಅತಿ ಭಯಾನಕ. ತಾಯಿಯ ಕಣ್ಣೀರಿನ ಕುಯ್ದು ಗುರುವಿನ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಲ್ಲಿ ದಹಿಸುತ್ತಾ ನೇರವಾಗಿ ನರಕದ ಮಾರ್ಗವನ್ನೇರಿಸಿ ಯಾರ
ಮಾವ ನರಕದ ಮಾರ್ಗ. ಇನ್ಯಾರಿಗೆ ಶಕುನಿ, ಅಲ್ಲವಯ್ಯ, ನಿನ್ನ ವೈರಿಗಳಾದ ಪಾಂಡವರಷ್ಟರಲ್ಲಿ ಕೌರವೇಶ್ವರ ನಿನ್ನ ಆಗಮನವಾಯ್ತಯ್ಯ. ಮಾವ, ಈಗ ನಾವು ಮಾಡುತ್ತಿರುವುದು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜೇದತ ಮಾದಿಗಳು ಎಂದು ಈ ದಿವಸ ದೂತನು ಸಮಾಚಾರ ತಂದನಲ್ಲವೇ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯಕ ಶೂರನು. ತನ್ನೆರಡು ತೋಲ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಅಟ್ಟಳಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸುಯುಕ್ತ ಕಲಹ, ಇದು ನಿನಗೆ ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ಬಾರಿ ಹೇಳಿದನು. ಆದರೂ ಅಭಿಮಾನದಿಂದ ಆತನ ಮಾತುಗಳನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಕಲದ ಪರಮವೇ ಹಾಗಂತ ಮಾಡಿದ್ರು ಕೌರವೇಶ್ವರ. ಸಹೋದರ, ದುರಾತ್ಮಕರ ಪಣದಾರಿಸಿ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ಮಾಡುವನಂತೆ. ಏನು, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ದರ್ಪಿದ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಏಕೆ ಸಹೋದರ? ಏಕೆಂದರೆ ಆ ಕೃಷ್ಣನು ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ಆ ವಿದುರನ ಮುರುಕು ಜೋಪಡಿನ ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಿಗಿಂತ ಭಕ್ತನು ಆತನಿಗೆ ಮತ್ತೆ ಯಾರು ಇರುವರು? ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬರುವನು. ನೀನು ಚಿಂತಿಸಬೇಡ, ಹೋಗು ಸಹೋದರ. ಎಚ್ಚರಿಕೆ ಎಚ್ಚರಿಕೆ ಅಲ್ಲ, ಎಚ್ಚರಿಕೆ 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 ಅಲ್ಲ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಸಹೋದರ, ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಗುಂಡೆಗೆಯನ್ನು ಸೀಳಿ ರಕ್ತವನ್ನು ಪ್ರಾಣ ಮಾಡದಿದ್ದರೆ ನನಗೆ ಶಾಂತಿ ಸಿಗದು. ಈಗಿರುವಲ್ಲಿ ಸತ್ಕಾರವಂತೆ ಸತ್ಕಾರ. ಛೇ, ನಾನು ಒಪ್ಪದು ಒಪ್ಪದು ಒಪ್ಪದು. ಸಹೋದರ, 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 ಈ ನನ್ನ ಸಹೋದರನ ಕೋಪವನ್ನು ದಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಮಾವ, ನೋಡಿದೆಯಾ, ಮದಗಜಗಳೆಷ್ಟಿದ್ದರೇನು ಸಿಂಹಕ್ಕೆ ಸರಿ ಸಾಟಿ ಆಗಬಲ್ಲದೆ? ಅದು ಹಾಗಿರಲಿ,
ಈಗ ನಾವು ಆ ಕೃಷ್ಣನ ಸಂಧಿಗೆ ಸಮ್ಮತಿಸುವುದೋ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ, ಮತ್ತೆ ಆದಿಗುಚ್ಛದಲ್ಲಿ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ವಿದುರನ ಮುರ್ಕುರು ಜೋಬಡಿಯನ್ನು ಆಶ್ರಯಿಸದಿದ್ದರೆ ಪ್ರಾರಂಭದಲ್ಲೇ ಸಹಿಸಲಾದ ಅಪಮಾನ ಭಕ್ತಿ ಒಲಿಯಾಗಿರೋ ವಂಚಿತನಾಗಿ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಕೃಷ್ಣನ ಮೇಲೆ ನಿನಗೆ ಏಕೆ ಇಷ್ಟೊಂದು ದ್ವೇಷ? ಕೃಷ್ಣರು ಭರತ ವಂಶದಲ್ಲಿ ಯಾರು ಭಗವಂತನ ಅವತಾರವೆಂದು ಪೂಜಿಸುವರ ಅಂತವರೇ ನಾಶ ಮಾಡಿ ಶಿಶುಪಾಲ ಜಲಾಸಂಧ ನಿನಗೆ ಎಂತ ಮಿತ್ರರಾಗಿದರು. ಹೌದೌದು ಮಾವ. ಕಾರಣವಿಲ್ಲದೆ ಕಂಸನ್ನು ಒದಿಸಿ ಮಳ್ಳು ಮಳ್ಳು ಮುದುಕಲಾದ ಉಗ್ರಸೇನ ನೆಪಮಾತ್ರಕ್ಕೆ ಸಿಂಹಾಸನ ಮೇಲೆ ಕುಣಿಸಿ ಅವನ ಸಹೋದರರು ಸುರಪಾನ ಪ್ರಮರ್ಥರಾಗಿ ಮಾಡಿ ರಾಜಲಕ್ಷ್ಮಿ ಹೆಸರುಣಿಸಿಕೊಂಡು ಅವನಿಗೆ ಎಂತ ಬಿಡಕ್ಕವನವೇಶ್ವರ ಸಹೋದರ ಮಾವ, ಹಾಗಾದರೆ ಆ ದಿನ ನನ್ನನ್ನು ಆ ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಈ ದುರ್ಯೋಧನನು ನಂದ ಗೋಪಾಲಕನ ಮನೆ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಚಕ್ರವರ್ತಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ಉದ್ದೇಶ? ಕಿತ್ತು ಬಳಿಕ ಅದರೊಡನೆ ಸರಸ ಸಲ್ಲಾಪ ಆಡುವುದಲ್ಲವೇ? ಅಲ್ಲವೇ ಮಾವ? ಅಷ್ಟು ಮಾತ್ರಲ್ಲ, ಕೃಷ್ಣನಿಗಿಂತ ಅವನ ವಿಜನ್ಮತ್ತ ಯಾದವ ಸೈನ್ಯವೇ ನಿನಗೆ ಹೆಚ್ಚಿಗೆ ಅವಶ್ಯಕವಾಗಿತ್ತು. ಹೌದು ಮಾವ. ಒಂದು ಪಕ್ಷ ಕೃಷ್ಣನಿಂದ ಸೇವೆ ಸಮೇತರಾಗಿ ನಿನ್ನ ಪಕ್ಷವನ್ನು ಸಹಿಸಿದರೆ ವಹಿಸಿದ್ದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಹೌದು ಮಾವ. ಆದರೆ ಅರ್ಜುನನು ಇದರಿಂದ ನಿನ್ನನ್ನು ಪಾರು ಮಾಡಿದನಯ್ಯ, ಪಾರು ಮಾಡಿದನು. ಮಾವ, ನೀನು ಹೇಳಿದಂತೆ ಕೃಷ್ಣನು ವಂಚಕನೇ ಇರಬಹುದು, ಆದರೆ ಆತನ ಮೇಲೆ ಕೋಪದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ ಪುಣ್ಯ ಎಲ್ಲಿಂದ ಕಲ್ಪಿಸಿರೋದರ? ಅಷ್ಟು ಮಾತ್ರವಲ್ಲಯ್ಯ, ಶ್ರೀಕೃಷ್ಣನಿಂದ ಪಾಲು ಬೇರೆ ಮಾಡ ಆಗದು. ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ಏಕೆ ಮಾವ? ನೀನೇನಾದರೂ ಸಂಧಿಗೆ ಸಮ್ಮತಿ ಆಶ್ರಯ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗ. ಅಲ್ಲವಯ್ಯ, ಅವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ನೀನೊಡನೆ ಹೌದು ಮಾವ ಸೆಣಸಿ ವಿಜಯಲಕ್ಷ್ಮಿಯನ್ನು ವಶಪಡಿಸಿದ. ಅದನ್ನು ಬಿಟ್ಟು ಈ ದೈನ್ಯಾವೃತ್ತಿ ಏತಕ್ಕಯ್ಯ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಈ ನಿನ್ನ ಸಲಹೆ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ನೆಲವನ್ನು ಕೊಡುವುದಿಲ್ಲ. ಕೊಡಲ್ಲ, ಬಿಡೋದಿಲ್ಲ. ಅಷ್ಟು ಮಾತ್ರ ಬರಲಯ್ಯ, ಈ ಸಂಧಿಯಿಂದ ಬಾರಿ ಬಾರಿ ಪ್ರತಿಷ್ಠೆ ತೋರಿದ ಕಳ್ಳ ಕೃಷ್ಣ ಅವನಿಗೆ ತಕ್ಕ ಶಾಸ್ತ್ರಿ ಆಗಲೇಬೇಕು ಮಾವ. ಆ ವಿಚಾರದಲ್ಲಿ ನನ್ನೊಂದು ಸಲಹೆಯನ್ನು ತೋರಿಸಿದ. ಏನು ಮಾವ ನಿನ್ನ ಸಲಹೆ? ಯಥಾಸ್ಥಮಿಂದಲೇ ಜ್ಞಾಪಿಸಿಕೊಳ್ಳುವೆನು ಕೌರವೇಶ್ವರ. ಮಾವ, ನೀನು ಶಕುನಿ ಮಾತ್ರವಲ್ಲ, ಸಮಯ ಸಂಜೀವಿನಿ. ನಿನ್ನ ತಲೆ ಸಂಶಯದ ಬಲೆ, ಅದರಲ್ಲಿ ತುಂಬಿದೆ ಮಾವ ನಾನಾ ತರಹದ ಕಲೆ. ಕಂಡು ಹಿಡಿದವನು ನೀನೊಬ್ಬನೇ ಮಾವ ಈ ಕೌರವೇಶ್ವರನ ಬೆಲೆ. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಏನನ್ನು ಮಾಡುವುದಿಲ್ಲ. ಸಿಗಿವೆಚ್ಚನದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿಸದ ಚಕ್ರವರ್ತಿಯಾದ ನನ್ನ ಬೆಳಗಿನ ಮದೋನ್ನತ ಆ ದುರುಳ ದುಷ್ಟ ದೂತರ ಸಿಗಿವೆಚ್ಚನದಲ್ಲಿ ಪಾಂಡವರ. ಮಾವ, ಆ ಭೀಮ ನೋಡದ ಬಗೆದು ಸಿಗಿದು ಅವನ ಕರುಣ ಬಗೆದು ರಕ್ತ ಕುಡಿದು ಗಲೆ ನೆತ್ತಿ ಪಾರ್ಥನೆ ನೀನು ಗೆದ್ದೆ. ಆ ಭೀಮ ನೋಡದ ಬಗೆದು ಸಿಗಿದು ಅವನ ಕರುಣ ಬಗೆದು ರಕ್ತ ಕುಡಿದು ಗಲೆ ನೆತ್ತಿ ಪಾರ್ಥನೆ ನೀನು ಗೆದ್ದಿ. ಚಳಿದಿ ಹಾಂ ಗೆದ್ದು ಬರ್ಜಿ ಹಾಂ ಮೆರೆದು ವೈರಿ ಬಲವು ಮುರಿಯುವನು. ಮಾವ, ಚಳಿದಿ ಹಾಂ ಗೆದ್ದು ಬರ್ಜಿ ಹಾಂ ಮೆರೆದು ವೈರಿ ಬಲವು ಮುರಿಯುವೆನು. ಜಯಿಸುವೆ 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 ಬಲ 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 ಸಿಗಿವೆಚ್ಚನದಲ್ಲಿ ಪಾಂಡವರ. ಮಾವ, ನಾವೆಂಬ ಬಲುವುದಲ್ಲಿ ಮೆರೆದು ನಲಿದು
ರಾಜ್ಯವ ಬಯಸಿ ಭೂಪಾಲರೆನಿಸಿ ದೇಶದ ಸಮರವ ಸಾರೆ ಅವ ನಾವೆಂಬ ಮುದಲಿ ಮೆರೆದು ನಲಿದು ರಾಜ್ಯವ ಬಯಸಿ ಭೂಪಾಲರೆನಿಸಿ ದೇಶದ ಸಮರವ ಸಾರೆ ಮಾವನೊಲಿ ಬೇಲಿ ಎಂಬ ಧೈರ್ಯದಲ್ಲಿ ರಾಜ್ಯದ ಸೇಲಿ ಮೆರೆದು ಬೇಗವೇ ಮಾವನೊಲಿ ಬೇಲಿ ಎಂಬ ಧೈರ್ಯದಲ್ಲಿ ರಾಜ್ಯದ ಸೇಲಿ ಮೆರೆದು ಬೇಗವೇ ಗೆಲ್ಲುವೆ ಗಳಿಸುವೆ ಜಯಿಸುವೆ ಬಲ 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 ನಾವೀಗ ಸಿರಿರಚ್ಚನದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿಸದೆ ಚಕ್ರವರ್ತಿಯಾದ ನನ್ನ ಬೆಳಗಿನ ಮನೋನ್ನತ ಆ ದುರುಳ ದುಷ್ಟ ದೂರ್ತನ ಸಿಗಿದೆ ನಡೆ ಕುಲ ಕುಲ ಕೀಟವೇ ನಡೆ ಮುಂದಿನ ರಣರಂಗದಲ್ಲಿ ಮುರಿಸುವೆ ನಿನ್ನ ತೊಡೆ ಶಕುನಿ ಶಕುನಿ ಮೂರಕ್ಷರ ಅರ್ಥವನ್ನು ತಿಳಿಯದ ಮೂಡ ಕೇಳೇಳುವೆ ಶಾ ಎಂದರೆ ಶತಜೀವಿಗಳಿಗೂ ಹೂ ಎಂದರೆ ಕುರು ಸಾಮ್ರಾಜ್ಯವನ್ನೇ ನೀ ಎಂದರೆ ನಿರ್ನಾಮ ಮಾಡುವುದೇ ಶಕುನಿ ಆಗ ಆನಂದ ಆನಂದ ಪರಮಾನಂದ ಆನಂದ ಆನಂದ ಈ ಶಕ್ತಿಗೆ ಪರಮಾನಂದ ಈ ಕುರುಕ್ಷೇತ್ರ ಬಯಸಿದೆಯ ನಿನ್ನ ವಿನಾಶದ ನಾಂದಿಯ ನಾಡಿ ನಿನ್ನ ವಿನಾಶದ ನಾಂದಿಯ ನಾಡಿ ಆನಂದವನ ಓದುವೆ ನಿನ್ನ ವಿನಾಶದ ನಾಂದಿಯ ನಾಡಿ ಆನಂದವನ ಓದುವೆ ಆನಂದ ಆನಂದ ಈ ಶಕಲಿಗೆ ಪರಮಾನಂದ ಈ ಕುರುಕ್ಷೇತ್ರ
ಜಯ ಜಯ ದೇವಾ ಋಷಮನೆ ಪೂಜಿತ ರಾಧಾ ರಮಣ ಪಾವನ ನಾಮ ಜಯ ಜಯ ದೇವಾ ಋಷಮನೆ ಪೂಜಿತ ರಾಧಾ ರಮಣ ಪಾವನ ನಾಮ ಜಯ ಜಯ ದೇವಾ ಕೃಷ್ಣ 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 ಪರಮಾತ್ಮ ರುಕ್ಮಿಣಿ ಲೋಲಾ ವರೆ ಜಮಾಲ ಪರಮಾತ್ಮ ರುಕ್ಮಿಣಿ ಲೋಲಾ ವರೆ ಜಮಾಲ ಮಂಗಳ ರೂಪ ಮಾನವರಾಮ ಮಂಗಳ ರೂಪ ಮಾನವರಾಮ ಭವಮಯ ಬಂಧನ ಪರಮಾತ್ಮ ಭವಮಯ ಬಂಧನ ಭಕ್ತರ ಕಾಯೋ ದೇವಕಿ ತನಯ ಭಕ್ತರ ಕಾಯೋ ದೇವಕಿ ತನಯ ಜಯ ಜಯ ದೇವಾ ಕೃಷ್ಣ 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 ಪರಮಾತ್ಮ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿದೆ ದೇವ. ಪರಮಾತ್ಮನು ಎಂದು ನನ್ನ ತಲೆ ಮೇಲೆ ಆತನ ಅಭಯಹಸ್ತವು ನೀಡುವನು. ಯಾವ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದ ಮಧ್ಯದಲ್ಲಿ ನೆಲೆಗೊಂಡಿರುವುದು. ಅಂತಹ ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಹೋಗುತ್ತಿರುವನು. ತಮಗಾಗಿ ಪಂಚ ಭಕ್ಸ ಪರಮಾತ್ಮಗಳನ್ನು ಸಿದ್ಧಪಡಿಸಿಕೊಂಡು ಕಾದಿರುವರು ಆ ದುರ್ಯೋಧನಾದಿಗಳು. ಆದರೆ ಎಂದಿನಂತೆ ಈ ಭಕ್ತ ಇರುವ ಕ್ಷೀರವನ್ನು ತಮಗೆ ಪ್ರಸಾದ ರೂಪವಾಗಿ ಅರ್ಪಿಸಿ ಉಳಿದ ಕ್ಷೀರವನ್ನು ನಾನೇ ಸೇವಿಸುವನು. ಪರಮಾತ್ಮ ಇದೋ ನಿಮಗೆ ಅರ್ಪಿತವಾಗಲಿ. ಕೃಷ್ಣ ಮಧುಸೂದನ ಮುರಹರೇ ಕೃಷ್ಣ ಕೃಷ್ಣ ಮೊರೆ ಕೇಳೇನೆ ಬಾರಯ್ಯ ಮುರಾಹರೇ ಭಕ್ತನ ಮೊರೆ ಆಲಿಸೆ ಸೌರೇ ಮರೆ ಕೇಳೇನೆ ಬಾರಯ್ಯ ಮುರಾಹರೇ ಭಕ್ತನ ಮೊರೆ ಆಲಿಸೆ ಸೌರೇ ಮರೆ ಕೇಳೇನೆ ಬಾರಯ್ಯ.
ಪರಮಾತ್ಮ. ಇದರ ಪರಮಾತ್ಮ, ನಿಮ್ಮ ಪಾದಧೂಳಿಯಿಂದ ಈ ನನ್ನ ಕುಟೀರವು ಪಾವನವಾಯಿತು ದೇವ. ನಿನ್ನ ಮಹಿಮೆಯನ್ನು ಹೇಗೆ ತಾನೇ ಇರಲಿ ದೇವ. ಪ್ರಥಮ ವಂದನವಯ್ಯ ಪರಮ ಪುರುಷ. ಪರಮಾತ್ಮ, ದಶವಂದನವಯ್ಯ ದಶರಥ ರಾಮನ ನೋಲುವ. ಶತವಂದನವಯ್ಯ ಶತಪಕ್ಷಗಳ ನೇತ್ರ ಕೃಷ್ಣ. ಸಗತವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಮುಕುಂದನರಿಸ ಕೃಷ್ಣ. ಕೋಟಿ ವಂದನವಯ್ಯ ಮುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದಿ. ಬೆಳಗಿದೆಯ ಮನ ಮಂದಿರದಿ. ಅಳಿಸಿದೆಯ ಅಂಧಕಾರ ಮನದಿ. ಪರಮಾತ್ಮ, ಅಳಿಸಿದೆಯ ಅಂಧಕಾರ ಮನದಿ. ಬೆಳಗಿದೆಯ ಮನ ಮಂದಿರದಿ. ಪಾಲಗಡಲೊಳ್ಳು ಎಲೆಯುತ್ತಾಡುತ್ತ ಕೋಲಲೋಚನ ವಂದೆಯ ಸ್ವಾಮಿ. ಪಾಲಗಡಲೊಳ್ಳು ಕೋಲಲೋಚನಲಿ ವಂದೆಯ ಸ್ವಾಮಿ. ಅಳುಸಿದೆಯ ನನ್ನ ಕಗಳು ಕರಿಯೇ. ಪರಮಾತ್ಮ, ಕಲಿಸಿದೆಯ ಮನ ಕನಲ ಕಗಳು ಕರಿಯೇ. ಭವ್ಯ ಮೂರುತಿಯ ಮಾಡಿದೆಯ. ಭವ್ಯ ಮೂರುತಿಯ ಮಾಡಿದೆಯ. ತರಳ ಮರೆಗೆ ನುಡುಳಗಿರೆ ತರಳ ಮರಕೆ ಗುರುಳಗಿರೆ ನನ್ನ ಕರುಣೆಯ. ಅರ್ಯ ಮರ ಕೇಳಿ ಅರ್ಯ ಪಾಪಂಗಮಸಿದೆಯ. ಅರ್ಯ ಮರ ಕೇಳಿ ಅರ್ಯ ಪಾಪಂಗಮ ತಡಿದ ಸೆರೆಯನ್ನು ಬಿಡಿಸಿದೆಯ. ಅರ್ಯ ನಂದ ಗುಣ ರೂಪನೇ ನಿನ್ನ. ಅರ್ಯ ನಂದ ಗುಣ ರೂಪನೇ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಪರಮಾತ್ಮ, ಕ್ಷೀರಸಾಗರ ಸೇನನಾದ ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ನಿನ್ನ ಮಹಿಮೆಯನ್ನು ಏನೆಂದರಿರಲಿ. ಮಿತ್ರ, ನಾನು ಮಾಯಾವಸ್ಕರದಿಂದ ದಣಿದು ಬಂದಿರುವನು. ಮೊದಲು ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ಸಕಲ ಲೋಕಗಳನ್ನು ನಿಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಮಸ್ತ ಚರಾಚರ ಪ್ರಪಂಚವನ್ನೆಲ್ಲ ಪರಿಪಾಲಿಸುತ್ತಿರುವ ನಿನ್ನ ಅಡು ಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವಾ. ಮಿತ್ರ, ನಾನೇನು ದುರ್ಯೋಧನ ಕಾರ್ಯಾರ್ಥವಾಗಿ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಸವು ನನ್ನ ಇಲ್ಲಿಂದ ಸೆಳೆದುಕೊಂಡು ಬಂದಿರೋದು. ಏನಾದರೂ ಆಹಾರವನ್ನು ಕೊಡೆಯ.
ಕೊಡವಿಯೋ ಭಕ್ತ ಶಿರೋಮಣಿ ನೀನೋ ವಿದ್ರ ಕೊಡವಿಯೋ ಭಕ್ತ ಶಿರೋಮಣಿ ನೀನೋ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ನೋಲಿಸಿದ ವಿದ್ರ ಭಕ್ತಿಯ ಪಾಸದಿ ಚಿತ್ತವನೋಲಿಸಿದ ತಪೋದರು ಮನ ಎತ್ತಲೆ ಬಂದರು ಎತ್ತಪೋದರು ಮನ ಎತ್ತಲೆ ಬಂದರು ಜಗನ ಮೆರೆಸಿದ ಶತನ ನೆನೆಸಿದ ಮತ್ತೆ ಸುಯೋಧನ ಶತನ ನೆನೆಸಿದ ಮತ್ತೆ ಸುಯೋಧನ ಎತ್ತ ಬೋಧನ ಇಲ್ಲಗಿಂತ ಎತ್ತರ ಉತ್ತಮರೇರ್ಪೊರೆ ನಿನಗಿಂತ ಉತ್ತಮರೇ ಕೊರೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದರ ನೀನು 40 ವರ್ಷಗಳಿಂದ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡಿರುವ ನೀನೇನು ಸಾಮಾನ್ಯನೇ ಮೊದಲು ಏಹನೋ ಆಹಾರವನ್ನು ಕೊಡೆಯ ಪರಮಾತ್ಮ ನನ್ನಲ್ಲಿ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ಪರಮಾತ್ಮ. ನನಗೆ ಬೇಕಾದ್ದು ಅದೇ. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿಟ್ಟಿದ್ದ ಒಂದಿಡೀ ಹವಲಕ್ಕಿಯ ಸಾರು ಆಹಾ ಈಗಲೂ ನನ್ನ ನಿಮಗೆ ಬರುತ್ತಿರೋದು. ನಾನು ರಾಮನವತಾರದಲ್ಲಿ ದ್ವಾಪಕಾಯುಗದಲ್ಲಿ ನಾನು ರಾಮನವತಾರದಲ್ಲಿ ಜನಿಸಿದಾಗ ಸಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯು ಆಹಾ ಈಗಲೂ ನನ್ನ ಮನಸ್ಸು ಸವಿಯುತ್ತಿರೋದು. ನಿನ್ನಲ್ಲಿರುವ ಕ್ಷೀರವು ಅದಕ್ಕಿಂತಲೂ ಅತ್ಯುತ್ತಮವಾದ್ದು. ಎಲ್ಲಿ ಆ ಕ್ಷೀರವನ್ನೇ ಕೊಡು ಪರಮಾತ್ಮ. ಏನೆಂದು ಹೇಳಲಿ ಪರಮಾತ್ಮ, ಈಗ ತಾನೇ ತಮಗೆಂದಿಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಕುಡಿದು ಬಿಟ್ಟೆನಲ್ಲ ದೇವ. ನನಗೆ ಅರ್ಥ ಬೇಯಿಸಿದ ಮೇಲೆ ಅದರ ತಳಭಾಗದಲ್ಲಿ ಸ್ವಲ್ಪ ಆದರೂ ಹಾಲಿರಬೇಕಿಲ್ಲವೇ? ಎಲ್ಲಿ ನೀನು ಕುಡಿದಿಟ್ಟಿರುವ ಬಡಕೆಯನ್ನು ತೆಗೆದುಕೊಂಡು ಬಾ, ನಾನೇ ನೋಡುವೆನು. ಪರಮಾತ್ಮ ಇದರ ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಹಾಲಿಲ್ಲವೆನ್ನೂ ಸುಳ್ಳೆಡುತ್ತಾರೆ. ಎನ್ನು ಎಂತ ಸುಳ್ಳುಗಾರನಯ್ಯ. ಪರಮಾತ್ಮ ಅದರಲ್ಲಿರುವ ಕ್ಷೀರವು ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲ ದೇವ. ಹೇಗೆ ನೆನೆಯುವುದಿಲ್ಲ? ನೋಡು, ನೋಡುತ್ತಿರು. ನೀನು ಕೊಟ್ಟ ಕ್ಷೀರವು ನನ್ನ ಮೊಣಕಾಲಿನ ಸೈದಿಯಲ್ಲಿ ದುರ್ಯೋಧನ ಸಭೆಗೆ ಹರಿಯುತ್ತಿರುವುದು ನೋಡು. ಸಾಗರಾಸಯನ ಕ್ಷೀರ ಸಾಗರಾಸಯನ ಸಾಗರ
ಪರಮಾತ್ಮ, ಧನ್ಯನಾದೆ. ಧನ್ಯನಾದಿರು ದೇವ, ಧನ್ಯನಾದಿರು. ಕ್ಷೀರಸಾಗರ ಸೈನ್ಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ನಿನ್ನ ಮಹಿಮೆಯನ್ನು ಏನೆಂದು ಕೊಂಡಾಡಲಿ? ಇದರ ನನ್ನ ಸೋದರತಿಯಾದ ಕುಂತಿದೇವಿಯಲ್ಲಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾನು ಪಾಂಡವ ರಾಯಭಾರಿಯಾಗಿ ದುರ್ಯೋಧನ ಸಭೆಗೆ ಹೋಗುವೆನು. ಅಲ್ಲಿ ಎಂದು ಇಲ್ಲದ ಒಂದು ವಿಚಿತ್ರವು ನಡೆಯುವುದು. ನೀನು ಸಹ ಅಲ್ಲಿಗೆ ಬಾ, ನೋಡುವೆಯಂತೆ. ಪರಮಾತ್ಮ, ಆಗಬಹುದು. ಜಗದ ಜೀವನದ ಆಡಿಸಿ ಕೊಣಿಸಿ ಮಾಯೆಯ ರಚಿಸಿ ಆಡಿಸಿ ಕೊಣಿಸಿ ಮಾಯೆಯ ತಣಿಸಿ ಮನ ಹಿಡಿಯುವ ಮೋಹನ ರೋಗ ಜಗದ ಜೀವನದ ಪರಮಾತ್ಮ, ಆಡಿಸಿ ಕೊಣಿಸಿ ಮಾಯೆಯ ತಣಿಸಿ Jagada